ಹಾಯ್ ಎಲ್ಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಅಶ್ವಮೇಧ ಹೆಸರಿನಲ್ಲಿ ಹೊಸ KRTC ಬಸ್ ಬಂದು 4 ರಿಂದ 5 ತಿಂಗಳು ಕಳೆದಿದೆ. ಆದರೆ ಇದೇ ಫಸ್ಟ್ ಟೈಮು ಈ ಬಸ್ನಲ್ಲಿ ನಾನು ಪ್ರಯಾಣ ಮಾಡ್ತಿದ್ದೀನಿ. ಆ ಬಸ್ ಯಾವ ಥರ ಇದೆ, ಮೊದಲಿಂದಂತಹ KRTC ಬಸ್ಗೂ ಈಗಿರುವಂಥ ಅಶ್ವಮೇಧ ಹೆಸರಿನಲ್ಲಿರುವಂಥ KRTC ಬಸ್ಗೂ ಯಾವ ಥರ ವ್ಯತ್ಯಾಸ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಬಸ್ನಲ್ಲಿ ಸೀಟ್ ಕಂಫರ್ಟಬಲ್ ತುಂಬಾ ಚೆನ್ನಾಗಿದೆ. ಯಾವ ಥರ ಇದೆ ಅಂತೇಳಿ ನೀವು ನೋಡ್ಬೋದು. ನಂತರ ಡ್ರೈವರ್ ಸೀಟ್ನ ಹಿಂಭಾಗದಲ್ಲಿ ನಾವು ಚಾರ್ಜಿಂಗ್ ಪಾಯಿಂಟ್ ಸಹ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ಸಹ ಬಳಸ್ಕೋಬಹುದು. ಸೀಟ್ನ ಮುಂಭಾಗದಲ್ಲಿ ಬಾಟಲ್ ಸಹ ಇಟ್ಕೋಬೋದು, ಮತ್ತು ಏನಾದರೂ ಬುಕ್ಸ್ ಓದ್ತಿದ್ರೆ ಆ ಬುಕ್ಸ್ ಸಹ ಇಟ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಸಹ ಇಲ್ಲಿ ಇರುತ್ತೆ, ಅದನ್ನು ಸಹ ಬಳಸ್ಕೋಬಹುದು. ಈ ಬಸ್ನಲ್ಲಿ ಆ ಸೌಕರ್ಯ ಅನುಕೂಲ ಇದೆ. ಹಾಗೆಯೇ ಈ ಬಸ್ನಲ್ಲಿ 52 ಸೀಟ್ಗಳು ಇರುತ್ತೆ. ಹಾಗೆಯೇ ನೋಡಬಹುದು ಯಾವ ಥರ ಇರುತ್ತೆ ಅಂತೇಳಿ. ಮತ್ತು ದೊಡ್ಡದಾದ ಗ್ಲಾಸ್ಗಳಿರ್ತವೆ. ಈ ಬಸ್ನಲ್ಲಿ ಹಿಂದೆ ಮುಂದೆ 2 ಕಡೆಯೂ ಕ್ಯಾಮ್ರಾ ಇದೆಯಂತೆ. ಮೊದಲಿದ್ದಂತಹ KRTC ಬಸ್ಗೂ ಈ KRTC ಅಶ್ವಮೇಧ ಹೆಸರಿನಲ್ಲಿ ಇರುವಂಥ ಕ್ಲಾಸಿಕ್ ಬಸ್ಗೂ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಪ್ರಯಾಣದ ಮರುಕಲ್ಪನೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದೆ. ಹಾಗೆಯೇ ನೋಡಿದ್ರಲ್ಲ ಈ ಬಸ್ನಲ್ಲಿ ಏನೇನೆಲ್ಲ ವಿಶೇಷತೆ ಇದೆ ಅಂತೇಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.